ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ನಿಂಗ್ ಕಂಡ. ಫ್ರೆಂಡ್ಸ್ ನೋಡಿ, ಇವತ್ತು ಒಂದು ಈ ವಿಡಿಯೋದಲ್ಲಿ ಒಂದು ಬಿಗ್ಗೆಸ್ಟ್ ಏರ್ ಡ್ರಾಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಏರ್ ಡ್ರಾಪ್ದಲ್ಲಿ ನಿಮಗೆ ಸೈನ್ ಅಪ್ ಆದ ತಕ್ಷಣ ನಿಮಗೆ 100 ಗಿರಿ ಟೋಕನ್ ಅನ್ನೋದು ಕೊಡ್ತಾರೆ, ಓಕೆನಾ. ಸೊ ಅದ್ರ ಬೆಲೆ ಬಂದುಬಿಟ್ಟು 5,000 ರೂಪೀಸ್ ಆಗುತ್ತೆ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದ್ದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಗಿರಿ ಅಂದೆ. ಸೊ ಗರಿ ಟೋಕನ್ದು ಬೆಲೆ ಬಂದುಬಿಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದರ ಪ್ರೈಸ್ ಬಂದುಬಿಟ್ಟು 50 ರೂಪೀಸ್ ಇದೆ. 100 ಟೋಕನ್ ಕೊಡ್ತಾರೆ. 100 ಟೋಕನ್ ಬಂದುಬಿಟ್ಟು 5,000 ರೂಪೀಸ್ ಸೈನ್ ಅಪ್ನಲ್ಲೇ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಜಾಯ್ನಿಂಗ್ನಲ್ಲಿ ಇಷ್ಟು ಕೊಡ್ತಿದ್ದಾರೆ ಅಂದರೆ ಈ ಒಂದು ಲೂಟ್ ಅನ್ನೋದು ಬಿಗ್ಗೆಸ್ಟ್ ಲೂಟ್ ಅನ್ನೋದು ಯಾರು ಜೀವನದಲ್ಲೇ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ. ಸೊ ಈ ಬಿಗ್ಗೆಸ್ಟ್ ಬಗ್ ಆ್ಯಂಡ್ ಟ್ರಿಕ್ ಅಂತಲೇ ತಿಳ್ಕೊಬೋದು, ಓಕೆನಾ. ಸೊ ಯಾರು ಮಿಸ್ ಅನ್ನೋದು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದರಲ್ಲಿ ಯಾವ ರೀತಿ ಜಾಯ್ನ್ ಆಗೋದು ಅಂತ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವ್ರು ನೋಡಿ. ಸೊ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಬಿ ಜಾಯ್ನ್ ಆಗಲೇಬೇಕು ನೀವು. ಈ ಒಂದು ಲೂಟ್ ಅನ್ನೋದು ಟೆಲಿಗ್ರಾಮ್ನಲ್ಲಿ ಇದೆ, ಓಕೆನಾ. ಸೊ ಟೆಲಿಗ್ರಾಮ್ ಇಲ್ಲ ಅಂದರೆ ಕೂಡ ಪರವಾಗಿಲ್ಲ, ಡೌನ್ಲೋಡ್ ಮಾಡಿಬಿಟ್ಟು ಜಾಯ್ನ್ ಆಗಿ, ಓಕೆನಾ. ಸೊ ಈ ಅಪ್ಲಿಕೇಶನ್ ಲಿಂಕ್ ಅನ್ನೋದು ಅಂದರೆ ಮೊದಲಿಗೆ ಏನು ಮಾಡ್ಕೋಬೇಕಂದ್ರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಚಿಂಗಾರಿ ಅನ್ನೋಂಥ ಒಂದು ಅಪ್ಲಿಕೇಶನ್ ನಿಮ್ಗೆ ಗೊತ್ತಿದ್ದಿರ್ಬೋದು. ಸೊ ಚಿಂಗಾರಿ ಅನ್ನೋ ಅಪ್ಲಿಕೇಶನ್ ಅವ್ರು ಕೊಡ್ತಿದ್ದಾರೆ. ಮತ್ತು ನಿಮಗೆ ಒಂದು ಗುಡ್ ನ್ಯೂಸ್ ಏನಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಲ್ಮಾನ್ ಖಾನ್ ಅವರು ಅವರೇ ಒಂದು ಸತವಾದಂಥ ಒಂದು ಟ್ವೀಟ್ ಅನ್ನೋದು ಮಾಡಿದ್ದಾರೆ ಈ ಒಂದು ಅಪ್ಲಿಕೇಶನ್ ಸಂಬಂಧಂತೆ. ಅಷ್ಟೊಂದು ಇದೊಂದು ಪ್ರಾಜೆಕ್ಟ್ ಅಂದರೆ ವೆರಿ ಬಿಗ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಸ್ಟ್ರಾಂಗ್ ಆ್ಯಂಡ್ ಬಿಗ್ ಪ್ರಾಜೆಕ್ಟ್ ಆಗಿದೆ. ಸೊ ಗೈಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಕೊಡಿ. ಮೊದಲಿಗೆ ಏನಂದರೆ, ಸೊ ಈ ಥರ ಒಂದು ನಾನು ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ಮೊದಲಿಗೆ ಚಿಂಗಾರಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಒಂದು ಲಿಂಕ್ ಇದೆ ಅಲ್ವಾ ಗೈಸ್, ಈ ಥರ ಒಂದು ಲಿಂಕ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಚಿಂಗಾರಿ ಆ್ಯಪ್ದು ಇದ್ರ ಮೇಲೆ ಕ್ಲಿಕ್ ಹೊಡ್ಕೊಂಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಜಸ್ಟ್ ಲಾಗಿನ್ ಆಗಿ, ಓಕೆನಾ. ಸೊ ಅಷ್ಟು ಲಾಗಿನ್ ಆಗಿ ಬಿಟ್ಬಿಡಿ. ಸೊ ಇದರಲ್ಲಿ ಯಾವ ರೀತಿ ಜಾಯ್ನ್ ಆಗೋದನ್ನ ತಿಳಿಸ್ತೀನಿ. ನೆಕ್ಸ್ಟ್ ನಾನು ಜಾಯ್ನ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ವಿಡಿಯೋ ಪೋಸ್ಟ್ ಆಗ್ತಿದ್ದಂಗೆ ಟೆಲಿಗ್ರಾಮ್ನಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಬಿ ಜಾಯ್ನ್ ಆಗಿ ಲಿಂಕ್ ಅನ್ನೋದು ನಮ್ಮ ಚಾನಲ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಸೊ ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ ಅಂದರೆ ಒಂದ್ಸಲ ಕ್ಲಿಕ್ ಕೊಡ್ತಿದ್ದಂಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಸೊ ಇಲ್ಲಿ ತಳಗಡೆ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇದೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಗೈಸ್ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಯಾಪ್ಚೆ ಕೇಳ್ತಾರೆ, ಕ್ಯಾಪ್ಚೆ ಅನ್ನೋದು ಫಿಲ್ಅಪ್ ಮಾಡಿ, ಓಕೆನಾ. ಫಿಲ್ಅಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಜಾಯಿನ್ ಟೆಲಿಗ್ರಾಮ್ ಇದ್ರ ಮೇಲೆ ಕ್ಲಿಕ್ ಹೊಡ್ಕೊಂಡ್ಬಿಟ್ಟು ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಡಿ, ಓಕೆನಾ. ಸೊ ಇಲ್ಲಿ ತಳಗಡೆ ಜಾಯ್ನ್ ಆಪ್ಷನ್ ಬಂತಲ್ವಾ, ಸೊ ಇಲ್ಲಿ ಜಾಯ್ನ್ ಮೇಲೆ ಕ್ಲಿಕ್ ಕೊಡಿ. ಸೊ ಇದಕ್ಕೆ ಜಾಯ್ನ್ ಆಗಿಬಿಟ್ಟು ಏನು ಮಾಡಿ ಅಂದರೆ, ಸೊ ಬ್ಯಾಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಗೈಸ್ ಇಲ್ಲಿ ಚೆಕ್ ಆಪ್ಷನ್ ಇದೆ, ಚೆಕ್ ಮೇಲೆ ಕ್ಲಿಕ್ ಕೊಡಿ. ಓಕೆ ಫ್ರೆಂಡ್ಸ್, ಚೆಕ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಒಂದು ಇಂಟರ್ಫೇಸ್ ಬಂತಂದ್ರೆ ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಂತ ಇದೆ, ಇದ್ರ ಮೇಲೆ ಟ್ಯಾಪ್ ಮಾಡಿ, ಓಕೆನಾ. ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಈ ಗ್ರೂಪಿಗೆ ಜಾಯ್ನ್ ಅನ್ನೋದು ಆಗಿದೆ. ನಾನು ಈಗಾಗಲೇ ಜಾಯ್ನ್ ಅನ್ನೋದು ಆಗಿದ್ದೀನಿ. ಸೊ ಇಲ್ಲಿ ಜಾಯ್ನ್ ಅಂತ ಒಂದು ಆಪ್ಷನ್ ಬರುತ್ತೆ, ಜಾಯ್ನ್ ಆಗಿ. ಸೊ ಬ್ಯಾಕ್ ಬನ್ನಿ, ಜಾಯ್ನ್ ಆಗಿಬಿಟ್ಟು, ಓಕೆನಾ. ಸೊ ಇಲ್ಲಿ ತಳಗಡೆ ಜಾಯ್ನ್ ಏರ್ ಡ್ರಾಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಬಿ ನೀವು ಏನು ಮಾಡ್ಬೇಕಂದ್ರೆ ಚಿಂಗಾರಿ ಅಪ್ಲಿಕೇಶನ್ ಈಗಾಗಲೇ ಡೌನ್ಲೋಡ್ ಮಾಡಿರ್ತೀರ, ನಾನು ಹೇಳ್ತೀನಲ್ವ ಲಿಂಕ್ ಕೊಟ್ಟಿರ್ತೀನಿ ಅಂತ. ಸೊ ಅದನ್ನು ಡೌನ್ಲೋಡ್ ಆದ ತಕ್ಷಣ ನೆಕ್ಸ್ಟ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಜಾಯ್ನ್ ಆಗಿ ಅಂದರೆ ಈ ಟೆಲಿಗ್ರಾಮ್ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಹೊಡ್ಕೊಂಡ್ಬಿಟ್ಟು ಜಾಯ್ನ್ ಅನ್ನೋದಾಗಿ ಈ ಗ್ರೂಪಿಗೆ ಕೂಡ, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಟ್ವಿಟರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಜಸ್ಟ್ ಗೈಸ್ ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಓಪನ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಟ್ವಿಟರ್ ಅನ್ನೋದು ನಿಮ್ಮ ಹತ್ರ ಇಲ್ಲಾಂದರೆ 2 ಮಿನಿಟ್ನಲ್ಲಿ ಆಗುತ್ತೆ. ಇದನ್ನು ಕೂಡ ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡಿ, ಇಲ್ಲಾಂದ್ರೆ ಬ್ರೌಸರ್ನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು, ಓಕೆನಾ. ನೆಕ್ಸ್ಟ್ ಗೈಸ್ ಇಲ್ಲಿ ನಂದು ಫಾಲೋವಿಂಗ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನಿಮಗೆ ಫಾಲೋ ಕಾಣುತ್ತೆ ಬ್ಲ್ಯಾಕ್ ಕಲರ್ನಲ್ಲಿ, ಅದ್ರ ಮೇಲೆ ಕ್ಲಿಕ್ ಕೊಡಿ, ಫಾಲೋವಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಈ ಹಾಗೆ ಕೆಳಗಡೆ ಬಂದ ತಕ್ಷಣ ನೆಕ್ಸ್ಟ್ ಇಲ್ಲಿ ಗೈಸ್ ಇಲ್ಲಿ ಒಂದು ಲೈಕ್ ಸಿಂಬಾಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ ಒಂದ್ಸಲ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ರಿಟ್ವೀಟ್ ಸಿಂಬಾಲ್ ಬರುತ್ತೆ, ಓಕೆನಾ. ಸೊ ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ. ಇದ್ರ ಮೇಲೆ ಟ್ಯಾಪ್ ಮಾಡ್ತಿದ್ದಂಗೆ ಸೊ ಇಲ್ಲಿ ಕ್ವಾಡ್ ಟ್ವೀಟ್ ಅಂತ ಒಂದು ಲಾಸ್ಟ್ ಆಪ್ಷನ್ ಇದೆ ನೋಡಿ, ಸೆಕೆಂಡ್ ಆಪ್ಷನು. ಇಲ್ಲಿ ಕ್ವಾಡ್ ಟ್ವೀಟ್ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಈ ಥರ ಟ್ವಿಟರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಫ್ರೆಂಡ್ ಅನ್ನೋದು ಟ್ಯಾಗ್ ಅನ್ನೋದು ಮಾಡಿ, ಓಕೆನಾ. ಸೊ ಈಗ ನಾನು ಸಿಂಪಲಾಗಿ ನನ್ನ ಫ್ರೆಂಡ್ ಟ್ಯಾಗ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕಾದ ಫ್ರೆಂಡ್ ಅನ್ನೋದು ಟ್ಯಾಗ್ ಅನ್ನೋದು ಮಾಡಿ. ಸೊ ನೀವು ಟ್ಯಾಗ್ ಮಾಡುವಾಗ ರೈಟ್ ಸಿಂಬಲ್ ಇರುವಂಥದ್ದು ಟ್ಯಾಗ್ ಮಾಡಕ್ಕೆ ಹೋಗಬೇಡಿ, ಓಕೆನಾ. ಸೊ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಸೊ ಆ ಥರ ನೀವು ಮಾಡಕ್ಕೆ ಹೋಗಬೇಡಿ, ಓಕೆನಾ. ಸೊ ಗೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನಗೆ ಈಗ ಒಂದು ರೈಟ್ ಸಿಂಬಲ್ ಅಂತ ಬಂತಲ್ವ. ಸೊ ಆ ಥರ ಮಾಡಕ್ಕೆ ಹೋಗಬೇಡಿ, ಸೇಫ್ ಅಕೌಂಟ್ ಇರ್ತವೆ. ನಿಮ್ಮ ಫ್ರೆಂಡ್ ಆದಂಥ ಒಂದು ಫ್ರೆಂಡ್ ಅನ್ನೋದು ಟ್ಯಾಗ್ ಅನ್ನೋದು ಮಾಡಿ. ಟ್ಯಾಗ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ರಿಟ್ವೀಟ್ ಅಂತ ಒಂದು ಆಪ್ಷನ್ ಇದೆ, ರಿಟ್ವೀಟ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸೊ ಈ ಥರ ರಿಟ್ವೀಟ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಇಲ್ಲಿ ಸೆಟ್ ಅನ್ನೋದು ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರಿಟ್ವೀಟ್ ಯಾಸ್ ಸೆಟ್ ಅಂತ ಆಯಿತು, ಓಕೆನಾ. ಸೊ ಈಗ ಮತ್ತೆ ಬ್ಯಾಕ್ ಬನ್ನಿ, ಒಂದು ಟೆಲಿಗ್ರಾಮ್ ಬೋಟಿಗೆ ಬ್ಯಾಕ್ ಬನ್ನಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೈ ಡೀಟೇಲ್ಸ್ ಅಂತ ಒಂದು ಕೆಳಗಡೆ ಆಪ್ಷನ್ ಬರುತ್ತೆ ಗೈಸ್, ಓಕೆನಾ. ಸೊ ಸಬ್ಮಿಟ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಡನ್, ಇದಕ್ಕೆ ಜಾಯ್ನ್ ಆಗಿದ್ದರೆ ಇಲ್ಲಿ ಕೆಳಗಡೆ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ, ಡನ್ ಮೇಲೆ ಕ್ಲಿಕ್ ಕೊಡಿ. ಸೊ ಒಂದ್ಸಲ ಡನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮ್ಮ ಒಂದು ಚಿಂಗಾರಿ ಅಪ್ಲಿಕೇಶನ್ ಒಂದು ಯೂಸರ್ ನೇಮ್ ಅನ್ನೋದು ಕೇಳ್ತಾರೆ, ಓಕೆನಾ. ನಾನು ಈಗಾಗಲೇ ಹೇಳಿದೆ ಗೈಸ್, ನೀವು ಚಿಂಗಾರಿ ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೊಂಡು ಒಮ್ಮೆ ಲಾಗಿನ್ ಆಗಿ ರಿಜಿಸ್ಟರ್ ಆಗಿ ಅಂತ ಹೇಳಿದೆ, ಓಕೆನಾ. ಸೊ ಆ ಒಂದು ಆ್ಯಪ್ ಅನ್ನೋದು ಓಪನ್ ಅನ್ನೋದು ಮಾಡಿ ಗೈಸ್. ಆ್ಯಪ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ. ಈ ಪ್ರೊಫೈಲ್ ಅನ್ನೋಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ 3 ಡಾಟ್ಸ್ ಇದೆ, ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಕೊಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮ್ಮ ಒಂದು ನೇಮ್ ಅನ್ನೋದು ಬರುತ್ತೆ, ಓಕೆನಾ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ, ನೀವು ಅಕೌಂಟ್ ಲಾಗಿನ್ ಆಗಿರುವಂಥ ಒಂದು ನೇಮ್ ಬರುತ್ತೆ, ಇಲ್ಲಾಂದ್ರೆ ಲಾಗಿನ್ ಆಗಿಲ್ಲ ಅಂದರೆ ಆಗಿ, ಓಕೆನಾ. ಸೊ ಇದ್ರ ಮೇಲೆ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಯೂಸರ್ ID ಕಾಣ್ತಾ ಇದೆ ನೋಡಿ ಆ್ಯಡ್ ಸಿಂಬಾಲ್ನಲ್ಲಿ. ಸೊ ಇದನ್ನ ಆ್ಯಸ್ ಇಟ್ ಈಸ್ ಸೇಮ್ ಮಾಡಿ, ಎಂಟರ್ ಮಾಡ್ಕೋಬೇಕಾದ್ರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಕೊಡಿ. ಎಡಿಟ್ ಪ್ರೊಫೈಲ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಕೊಡಿ ಗೈಸ್.
ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಕೊಡ್ಕೊಂಡ್ಬಿಟ್ಟು ಇದನ್ನು ಕಾಪಿ ಮಾಡಿ. ಓಕೆನಾ, ಸೊ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕಾಪಿ ಅಂತ ಒಂದು ಆಪ್ಷನ್ ಬರುತ್ತೆ, ಕಾಪಿ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ಸೊ ಸೀದಾ ಒಂದು ಅಪ್ಲಿಕೇಶನ್ ಅಂದರೆ ಬೋಟಿಗೆ ಬನ್ನಿ, ಟೆಲಿಗ್ರಾಮಿಗೆ ಇಲ್ಲಿ ಪೇಸ್ಟ್ ಅನ್ನೋದು ಮಾಡಿ. ನಾನು ಇಲ್ಲಿ ಮಾಡಿದೆ ನೋಡಿ ಯೂಸರ್ ಐ ಡಿ. ಸೊ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಮೇಲೆ ಕ್ಲಿಕ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ನಾವು ಟ್ವೀಟ್ ಮಾಡಿರೋಂಥ ಒಂದು ನಿಮ್ಮ ಒಂದು ಪ್ರೊಫೈಲ್ ಐ ಡಿ ಅನ್ನೋದು ಹಾಕಂತಾರೆ. ಸೊ ಅದನ್ನ ಯಾವ ರೀತಿ ನಮ್ಮ ಒಂದು ಯೂಸರ್ ಐ ಡಿ ತೆಗೆದುಕೊಳ್ಳೋದಂದರೆ ಸೊ ಸಿಂಪಲಾಗಿ ಟ್ವೀಟ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ಸೊ ಇಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಅನ್ನುವಂಥ ಒಂದು ಸಿಂಬಲ್ ಇದೆ ಗೈಸ್. ಓಕೆನಾ, ಸೊ ಸರಿ ಗೈಸ್ 1 ಮಿನಿಟ್. ಸೊ ಇಲ್ಲಿ ಪ್ರೊಫೈಲ್ ಅನ್ನೋಂಥ ಒಂದು ಸಿಂಬಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ ಗೈಸ್. ಓಕೆನಾ, ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ ಅನ್ನೋದು ಕಾಣುತ್ತೆ. ಆ್ಯಡ್ ಸಿಂಬಲ್ನಲ್ಲಿ ಇದೆ ಅಲ್ವಾ, ಸೊ ನನ್ನ ಒಂದು ತೇರ್ದಾಳ್ ಶೀತಲ್ ಅಂತ ಇದೆ. ಓಕೆನಾ, ಸೊ ತೇರ್ದಾಳ್ ಶೀತಲ್ ಅನ್ನೋದು ನೀವು ನೋಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೊ ಈಗ ನೆಕ್ಸ್ಟ್ ಏನು ಮಾಡಿ ಅಂದರೆ ಸೊ ಇಲ್ಲಿ ಇಲ್ಲಿ ಬಂದ ತಕ್ಷಣ ಸೊ ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ಎಕ್ಸಾಂಪಲ್ ಅಂತ ಅದ್ರ ಮೇಲೆ ಕ್ಲಿಕ್ ಕೊಡಿ. ಒಂದು ಅವರು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಇಲ್ಲಿ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಕೀಬೋರ್ಡ್ನಲ್ಲಿ ಇದನ್ನು ಪೇಸ್ಟ್ ಮಾಡಿ. ಸೊ ಇಲ್ಲಿ ಯುವರ್ ಯೂಸರ್ ನೇಮ್ ಅಂತ ಇದೆ ಅಲ್ವಾ, ಸೊ ಅದನ್ನ ರಿಮೂವ್ ಮಾಡಿಬಿಟ್ಟು ನಿಮ್ಮ ಯೂಸರ್ ಐ ಡಿ ಏನಿದೆ ಅದನ್ನ ಅನ್ನೋದು ಇಲ್ಲಿ ಎಂಟರ್ ಅನ್ನೋದು ಮಾಡಿ ಗೈಸ್. ಓಕೆನಾ, ಸೊ ಅದನ್ನ ಇಲ್ಲಿ ಸಿಂಪಲಾಗಿ ಎಂಟರ್ ಮಾಡ್ಕೊಂಡ ತಕ್ಷಣ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂದರೆ ಓಕೆ ಗೈಸ್, ಹತ್ರ ಮೇಲೆ ಟ್ವೀಟ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಗರಿಗೆ ಜಾಯ್ನ್ ಆಗಿ ಅಂತಾರೆ. ನೀವು ಏನು ಮಾಡಿ ಅಂದರೆ ನಾನು ಯಾವ್ಯಾವ ಕ್ಲಿಕ್ ಮಾಡಿ ಅಂದಿರ್ತೀನಲ್ವ, ಸೊ ಅವ್ನು ಅಷ್ಟೇ ಕ್ಲಿಕ್ ಮಾಡಿ, ಜಾಸ್ತಿ ಎಕ್ಸ್ಟ್ರಾ ಒಂದು ಚೂರು ಕ್ಲಿಕ್ ಮಾಡೋಕೆ ಹೋಗಬೇಡಿ, ನಿಮಗೆ ಅರ್ಥ ಆಗಲ್ಲ. ಓಕೆನಾ, ಸೊ ಇಲ್ಲಿ ಒಂದು ಬ್ಲೂ ಕಲರ್ನಲ್ಲಿದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಗರಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಏನು ಮಾಡಿ ಅಂದರೆ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಕ್ರೋಮ್ನಲ್ಲಿ ಓಪನ್ ಅನ್ನೋದು ಮಾಡಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ಥರದ್ದು ಅಕೌಂಟ್ ಇಲ್ಲ ಅಂದರೆ ಸೊ ಜಸ್ಟ್ ಒಂದು ನಿಮ್ಮ ಒಂದು ಮೇಲೆ ಅಂದರೆ ಡೈರೆಕ್ಟಾಗಿ ನಿಮ್ಮ ಒಂದು ಮೇಲ್ ಅನ್ನೋದು ಸೆಲೆಕ್ಟ್ ಮಾಡಿಬಿಟ್ಟು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡಿ ಗೈಸ್. ಸೊ ಅಕೌಂಟ್ ಅನ್ನೋದು ಇಲ್ಲಿ ನಿಮ್ಮ ಇಲ್ಲ ಅಂದರೆ ಸೊ ಇಲ್ಲಿ ಕೆಳಗಡೆ ಶೋ ಮಾಡುತ್ತೆ ಅದು ನೀವು ಲಾಗಿನ್ ಆಗಿ ಅಂತ. ಸೊ ಅಲ್ಲಿ ಲಾಗಿನ್ ಅನ್ನೋದು ಆಗಿ ಜಿಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಗಿ. ಸೊ ಗೈಸ್ ಇಲ್ಲಿ ಜಾಯಿನ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಜಾಯಿನ್ ಆಗಿ. ಇಲ್ಲಿ ಜಾಯಿನ್ ಅಂತ ಬಂದಿದೆ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಿ ಅಂದರೆ ಸೊ ಇಲ್ಲಿ ಒಂದು ಕೆಳಗಡೆ ಒಂದು ಪೋಸ್ಟ್ ಇದೆ, ಇಲ್ಲಿ ಪಿನ್ ಮಾಡಿದಾರಲ್ವಾ. ಸೊ ಇದಕ್ಕೆ ಅಪ್ ಅನ್ನೋಂಥ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ, ಸೆಲೆಕ್ಟ್ ಮಾಡಿ. ಸೊ ಓಕೆನಾ, ಸೊ ಇದು ಅಪ್ ಇದೆ ನೋಡಿ. ಸೊ ಇದು ರೆಡ್ ಕಲರ್ನಲ್ಲಿ ಬಂತು. ಸೊ ಒಂದು 2-3 ಟ್ವೀಟಿಗೆ ಮಾಡಿ. ಇಲ್ಲಿ ಪಿನ್ ಯಾವ್ಯಾವ ಮಾಡಿದಾರಲ್ವ, ಇವೆರಡು ಪಿನ್ ಮಾಡಿದ್ದಾರೆ, ಇವೆರಡಕ್ಕೂ ಅಪ್ ಅನ್ನೋದು ಸೆಲೆಕ್ಟ್ ಅನ್ನೋದು ಮಾಡಿ ಗೈಸ್. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ 3 ಲೈನ್ ಇದೆ, ಈ 3 ಲೈನ್ ಮೇಲೆ ಕ್ಲಿಕ್ ಕೊಡಿ. ಈ 3 ಲೈನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಸೊ ಇಲ್ಲಿ ಕಾಣಿಸ್ತಾ ಇರೋದು ಈ ಒಂದು ಯೂಸರ್ ಐ ಡಿ ಫಸ್ಟ್ನಲ್ಲಿ ಏನಿದೆ ಅಲ್ವಾ. ಸೊ ಇದನ್ನು ಕಾಪಿ ಅನ್ನೋದು ಮಾಡಿ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ನಾನು ನಿಮಗೆ ಮತ್ತೆ ತಿಳಿಸ್ತೀನಿ. ಕಾಪಿ ಲಿಂಕ್ ಅಡ್ರೆಸ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ. ಕಾಪಿ ಲಿಂಕ್ ಟೆಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಮತ್ತೆ ತಿರ್ಗಾ ಬ್ಯಾಕ್ ಬನ್ನಿ ಒಂದು ಟೆಲಿಗ್ರಾಮ್ ಬೋಟ್ಗೆ. ಬಂದ ತಕ್ಷಣ ಇಲ್ಲಿ ನೀವು ಏನು ಮಾಡಿ ಅಂದರೆ ಇದನ್ನು ಪೇಸ್ಟ್ ಅನ್ನೋದು ಮಾಡಿ. ಸೊ ಕಾಪಿ ಮಾಡಿದಂಥದ್ದು ಪೇಸ್ಟ್ ಮಾಡಿ. ಆಫ್ಟರ್ ನೆಕ್ಸ್ಟ್ ಟೈಮ್ ಈ ಒಂದು ಲಿಂಕ್ ಅನ್ನೋದು ಏನಿದೆ ಅಲ್ವಾ, ಇದು ಎಕ್ಸಾಂಪಲ್ಗೆ ಕೊಟ್ಟಿದ್ದಾರಲ್ವ, ಸೊ ಇದನ್ನ ಅನ್ನೋದು ಕಾಪಿ ಮಾಡಿ. ಇದನ್ನು ಕೂಡ ಕಾಪಿ ಮಾಡಿ. ಇದನ್ನು ಕಾಪಿ ಮಾಡ್ಕೊಂಬಿಟ್ಟು ಏನು ಮಾಡಿ ಅಂದರೆ ಸೊ ಈ ಥರ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಬಂದುಬಿಟ್ಟು ಇದನ್ನು ಪೇಸ್ಟ್ ಅನ್ನೋದು ಮಾಡಿ ಗೈಸ್. ಓಕೆನಾ, ಸೊ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಇದನ್ನು ಪೇಸ್ಟ್ ಅನ್ನೋದು ಮಾಡಿ. ಲಾಂಗ್ ಪ್ರೆಸ್ ಮಾಡಿ ಕೊಂಡ್ಬಿಟ್ಟು ಪೇಸ್ಟ್ ಅನ್ನೋದು ಮಾಡಿ. ಓಕೆ ಗೈಸ್, ಪೇಸ್ಟ್ ಮಾಡ್ಕೊಂಡ ತಕ್ಷಣ ಸೊ ಇಲ್ಲಿ ಯೂಸರ್ ಐ ಡಿ ಇದು ನಂದು. ಓಕೆನಾ, ಸೊ ಇಲ್ಲಿ ಯೂಸರ್ ನೇಮ್ ಅಂತ ಏನಿದೆ ಅಲ್ವಾ, ಸೊ ಇದನ್ನು ಪೂರ್ತಿಯಾಗಿ ರಿಮೂವ್ ಮಾಡಿ. ಜಸ್ಟ್ ಯೂಸರ್ ನೇಮ್ ನೋಡ್ತಾ ಇರ್ಬೋದು. ಜಸ್ಟ್ ಇಷ್ಟು ಮಾಡಿಬಿಟ್ಟು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸೊ ಇದು ಒಂದು ಸಲ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡ್ತಿದ್ದಾಗ ಏನು ಬರುತ್ತೆ ಅಂದರೆ ಸಕ್ಸಸ್ಫುಲ್ಲಾಗಿ ನೀವು ಈ ಒಂದು ಅಪ್ಲಿಕೇಶನ್ಗೆ ಜಾಯಿನ್ ಅನ್ನೋದು ಆಗ್ತೀರಾ, ಅಂದರೆ ಈ ಒಂದು ಏರ್ ಡ್ರಾಪಿಗೆ ಜಾಯಿನ್ ಅನ್ನೋದು ಆಗ್ತೀರಾ. ಜಾಯಿನ್ ಆದ ತಕ್ಷಣ ನಿಮ್ಗೆ ಏನು ಬರುತ್ತೆ ಅಂದರೆ ಈ ಥರ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಯುವರ್ ಏರ್ ಡ್ರಾಪ್, ನಾಟ್ ಲೀವ್ ಎನಿ ಸೋಷಿಯಲ್ ಮೀಡಿಯಾಕ್ಕೆ ಯಾವುದಕ್ಕೆ ಲೀವ್ ಆಗಬೇಡಿ ಅಂತ ಹೇಳುತ್ತೆ. ಓಕೆ, ನಾನು ನಿಮಗೆ 100 ಟೋಕನ್ಸ್ ಅನ್ನೋದು ಇಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಗರಿ ಟೋಕನ್ ಅನ್ನೋದು. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ನಾನು ಈಗಾಗಲೇ ತಿಳಿಸಿದ್ದೀನಿ ಗೈಸ್. ಓಕೆ ಫ್ರೆಂಡ್ಸ್, ಸೊ ನೀವು ಜಾಯ್ನ್ ಆದ ತಕ್ಷಣ ಏನು ಮಾಡಿದ್ರೆ ಸೊ 100 ಗರಿ ಟೋಕನ್ ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ ರೆಪರ್ ಲಿಂಕ್ ಇದೆ, ರೆಪರ್ ಮೇಲೆ ಕ್ಲಿಕ್ ಕೊಡ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೋಡಿ ಈ ಲಿಂಕ್ ಅನ್ನೋದು ಶೇರ್ ಮಾಡಿ. ಸೊ ರೆಪರ್ ಆ್ಯಂಡ್ ಅರ್ನ್ ಕೂಡ ಒಂದು ಬೆಸ್ಟ್ ರಿವಾರ್ಡ್ ಕೂಡ ಕೊಡ್ತಿದ್ದಾರೆ, 100 ಗರಿ ಟೋಕನ್ ಅನ್ನೋದು ಕೊಡ್ತಿದ್ದಾರೆ. ಓಕೆನಾ ಗೈಸ್, ಸೊ ಈ ಇಂಪಾರ್ಟೆಂಟ್ ನೋಟ್, ಈ ಲೂಟ್ ಅನ್ನೋದು ಈ ಮಂತ್ಗೆ ಲಾಸ್ಟ್ಗೆ ಎಂಡ್ ಆಗುತ್ತೆ. ಓಕೆನಾ, ಸೊ ಜನವರಿ 31ಗೆ ಇದು ಎಂಡ್ ಆಗುತ್ತೆ. ಅದರ ಮುಂದಗಡೆ ಯಾರು ಟ್ರೈ ಮಾಡೋಕೆ ಹೋಗಬೇಡಿ, ಅವಾಗ ಈ ರಿವಾರ್ಡ್ ಅನ್ನೋದು ನಿಮಗೆ ಸಿಗಲ್ಲ. ಅಷ್ಟರಲ್ಲಿ ಇದು ಲೂಟ್ ಅನ್ನೋದು ಓವರ್ ಆಗಿರುತ್ತೆ. ಮತ್ತು ಗೈಸ್, ನೀವು ಈ ಥರದ್ದು ವಿತ್ಡ್ರಾವಲ್ ಪ್ರೂಫ್ ಅಂದರೆ ವಿತ್ಡ್ರಾವಲ್ ಯಾವಾಗ ಬರುತ್ತೆ ಅಂದರೆ ಆ ಒಂದು ಅಪ್ಲಿಕೇಶನು ಅದು ಸಕ್ಸಸ್ಫುಲ್ಲಾಗಿ ಎಂಡ್ ಆದ ತಕ್ಷಣ ಅವರು ಒಂದು ಡೇಟ್ ಅನ್ನೋದು ಹೇಳ್ತಾರೆ. ಆ ಒಂದು ನಿಮಗೆ ಅಪ್ಡೇಟ್ ಬೇಕಾದರೆ ನಮ್ಮ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಅನ್ನೋದು ಆಗಿ. ಮತ್ತು ಅದೇ ರೀತಿ ಬ್ಯಾಂಕ್ನಲ್ಲಿ ಯಾರು ರಿಜಿಸ್ಟರ್ ಅನ್ನೋದು ಆಗಿದ್ದೀರಾ, ನೀವು ಯಾರ್ಯಾರಿಗೆ ಟೋಕನ್ ಅನ್ನೋದು ಸಿಕ್ಕಿದೆ, ಒಂದ್ಸಲ ಅಕೌಂಟ್ ಅನ್ನೋದು ಚೆಕ್ಔಟ್ ಮಾಡಿ. ರಿಶ್ಯೂ ಅನ್ನೋದು ಆಗ್ತಾ ಇದೆ. ಓಕೆನಾ, ರಿಶ್ಯೂ ಆದರೆ ನಿಮ್ಮ ಒಂದು ಪ್ರೂಫ್ ಅನ್ನೋದು ಸೆಂಡ್ ಮಾಡಿ. ನಮ್ಮ ಒಂದು ಟೆಲಿಗ್ರಾಮ್ನಲ್ಲಿ ನೀವು ಈಗಾಗಲೇ ಇದ್ರಂದರೆ ಬ್ಯಾಂಕ್ ಅಂದರೆ ಏನಂತ ಗೊತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ಎಲ್ಲರಿಗೂ ವಿಡಿಯೋ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ಟೆಲಿಗ್ರಾಮ್ನಲ್ಲಿ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಸ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ಆಲ್.